ರಿಫ್ಲೆಕ್ಟ್ ಮಾಡ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ತಾನು ತನ್ನ ಮಕ್ಕಳನ್ನು ಕಳ್ಕೊಂಡಾಗ ಅನುಭವಿಸಿದಂತಹ ಒಂದು ನೋವು ಏನಿದೆ, ಇದೇ ರೀತಿ ತಾನು ಮನೆ ಬಿಟ್ಟು ಬಂದಾಗ ತನ್ನ ತಂದೆ ತಾಯಿಗೆ ಆಗಿರುತ್ತಲ್ವಾ ಅಂತ ಅವನಿಗೆ ಮನವರಿಕೆ ಆಗುತ್ತೆ. ತುಂಬ ಅದ್ಭುತವಾದಂತಹ ಸಾಲುಗಳದು. ಅವನು ತನ್ನನ್ನು ತಾನೇ ಕನ್ವಿನ್ಸ್ ಮಾಡ್ಕೊಳ್ತಾನೆ, ಇಲ್ಲ ನಾನು ಬಂದಿದ್ದು ಸರಿಯೇ, ಯಾಕಂದರೆ ನಾನು ಅಲ್ಲಿದ್ದಿದ್ದರೆ ತನ್ನ ಮಡದಿ ಅಥವಾ ಮಕ್ಕಳು ಯಾವುದೇ ರೀತಿಯ ಸುಖ ಅನುಭವಿಸ್ತಾ ಇರಲಿಲ್ಲ. ಇಲ್ಲಿ ಬಂದು ಏನೋ ಒಂದು ಸ್ವಲ್ಪ ಮಟ್ಟಿಗಾದರೂ ನಾವು ಸಂತೋಷವಾಗಿ ಜೀವನವನ್ನು ಕಳೆದ್ವಿ ಅಂತ ಅವನು ತನಗೆ ತಾನೇ ಸಮಾಧಾನ ಮಾಡ್ಕೊಳ್ತಾನೆ. ಈ ರೀತಿ ಹಲವಾರು ಸೂಕ್ಷ್ಮ ಭಾವನೆಗಳು ಹಾಗೂ ಹಲವಾರು ಜೀವನದ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ತುಂಬ ತಾತ್ವಿಕವಾಗಿ ಆದರೆ ಸರಳವಾಗಿ ಮಾಸ್ತಿಯವರು ಇದರಲ್ಲಿ ಬರೆದಿದ್ದಾರೆ. ಸರಿ, ಸುಬ್ಬಣ್ಣ ತಾನು ಸಂಗೀತದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂತ ಊರು ಬಿಟ್ಟು ಬಂದ. ನಿಜವಾಗ್ಲೂ ಅವನು ಸಾಧಿಸಿದ್ದು ಏನು ಅಂತ ಒಂದು ಕ್ವಶನ್ ನಮಗೆ ಬರುತ್ತೆ. ನಾವು ಅದನ್ನ ಹೇಗೆ ಅರ್ಥ ಮಾಡ್ಕೊಬೇಕಂದ್ರೆ, ಒಂದು ವೇಳೆ ಸುಬ್ಬಣ್ಣ ಆ ರೀತಿ ಬರದೇ ಇದ್ದಿದ್ದರೆ ಅವನ ಸಂಗೀತದ ಆಸೆ ನೆರವೇರ್ತಾ ಇತ್ತಾ ಇಲ್ವಾ ಗೊತ್ತಿಲ್ಲ. ಆದರೆ ಯಾವುದೇ ಒಬ್ಬ ಮನುಷ್ಯ ತಾನು ಏನಾದರೂ ಸಾಧಿಸಬೇಕು ಅಂತ ಹೊರಟ್ರೆ ಅವನು ಪ್ರಯತ್ನ ಪಡಬೇಕಾಗುತ್ತೆ. ಆ ಪ್ರಯತ್ನ ಪಟ್ಟ ಮೇಲೇ ಅದು ಅವನು ಗೆಲ್ಲೋದು ಸೋಲೋದು ಎರಡನೇ ವಿಷಯ. ಪ್ರಯತ್ನ ಪಟ್ಟನಲ್ಲ ಅನ್ನೋ ಒಂದು ನೆಮ್ಮದಿ ಅವನಿಗೆ ತನ್ನ ಕೊನೆಯ ಕಾಲದಲ್ಲಿ ಸಿಗುತ್ತೆ. ಅದೇ ಸುಬ್ಬಣ್ಣನಿಗೂ ಆಗುತ್ತೆ. ಏನಂದರೆ ಅವನು ಸಂಗೀತದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಕಲ್ಕತ್ತಾಗೆ ಬರ್ತಾನೆ. ದೊಡ್ಡ ಸಾಧನೆ ಏನೂ ಮಾಡೋದಿಲ್ಲ, ಆದರೆ ಅಲ್ಲಿ ಕೆಲವರಿಗೆ ಸಂಗೀತ ಪಾಠವನ್ನು ಹೇಳ್ಕೊಟ್ಟಿರ್ತಾನೆ. ಅದೇ ರೀತಿ ಅವನು ತೊರೆಯಪುರಕ್ಕೆ ಬಂದಾಗ ಅಲ್ಲಿ ಅವನು ವೆಂಕಟರಮಣ ಅವನು ಒಬ್ಬ ಬಾರಸ್ತ್ರೀಯ ಮಗ, ಅವನಿಗೆ ಸಂಗೀತವನ್ನು ಹೇಳ್ಕೊಡ್ತಾನೆ. ಅದೇ ರೀತಿ ಈ ಸುಬೇದಾರರ ಮಗಳಾದಂತಹ ಲಲಿತಾ, ಅವಳಿಗೆ ತಾನು ಸಂಗೀತವನ್ನು ಹೇಳ್ಕೊಡ್ತಾನೆ. ಆ ಮೂಲಕ ತಾನು ಕಲಿತಂತಹ ಒಂದು ಸಂಗೀತ ಏನಿದೆ ಅದನ್ನು ಮುಂದಿನ ಒಂದು ಪೀಳಿಗೆಗೆ ಅವನು ಹೇಳ್ಕೊಡುವ ಮೂಲಕ ತನ್ನ ಒಂದು ಸಂಗೀತದ ಒಂದು ಆಸೆ ಆಕಾಂಕ್ಷೆಗಳು ಏನಿತ್ತು ಅದನ್ನು ಮುಂದುವರಿಸ್ತಾನೆ ಅನ್ನೋದು. ಅದೇ ರೀತಿ ಈ ಸಂಗೀತ ಏನಿದೆ ಅದು ಅವನ ಜೀವನವನ್ನು ಬದಲಾಯಿಸಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಆ ಸಂಗೀತದಲ್ಲಿ ಏನೋ ಸಾಧಿಸಬೇಕು ಅನ್ನೋ ಪಯಣದಲ್ಲೇ ಅವನು ತನ್ನ ಜೀವನದಲ್ಲಿ ಎಲ್ಲ ಅನುಭವಗಳನ್ನ ಪಡ್ಕೊಂಡ. ಈ ಎಲ್ಲ ಅನುಭವಗಳೇ ಅವನನ್ನು ನಿಧಾನವಾಗಿ ಅವನ ಒಂದು ಕ್ಯಾರೆಕ್ಟರ್ ಏನಿದೆ ಅದನ್ನು ಬದಲಾಯಿಸ್ತಾ ಹೋಗುತ್ತೆ. ಒಂದು ತುಂಬ ಕೋಪವಾಗಿರ್ತಾನೆ, ಹಠವಾದಿಯಾಗಿರ್ತಾನೆ, ಸ್ವಲ್ಪ ಮೃದು ಆಗ್ತಾನೆ, ಆಮೇಲೆ ಒಂದು ಯೋಗಿಯ ಒಂದು ನೆಲೆಗೆ ಹೊರಟೋಗ್ತಾನೆ ಅವನು. ಅಂದರೆ ಜೀವನ ನೀಡುವಂತಹ ಒಂದು ಅನುಭವಗಳೇನಿದೆ ಅವು ಮನುಷ್ಯನ ರೂಪಿಸುತ್ತೆ ಅಂತ. ಈ ಒಂದು ಹಂತದಲ್ಲಿ ನಾವು ಈ ಸಂಗೀತ ಏನಿದೆ ಅದರ ಮೂಲಕ ಅವನು ಪಡ್ಕೊಂಡಂತಹ ಒಂದು ಜ್ಞಾನ ಏನಿದೆ ಅದನ್ನು ಅವನ ಜೀವನದಲ್ಲಿ ಅಳವಡಿಸ್ಕೊಂಡ ಅನ್ನೋದು. ಈ ರೀತಿ ಒಂದು ಸಣ್ಣ ನಾವಲ್ನಲ್ಲಿ ಒಂದು ಮನುಷ್ಯನ ಜೀವನ